ನಮಸ್ಕಾರ ಸ್ನೇಹಿತರೆ ಮುಖ ನೋಡಬೇಡಿ, ಬಿಕಾಸ್ ನಾನು ಸ್ವಲ್ಪ ಹೆಲ್ತ್ ಸರಿ ಇಲ್ಲ. ಹಾಗೆ ನಾನು ಶೇವ್ ಮಾಡಿದೆ, ಫ್ರೆಶ್ ಆಗದೇ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ಬಟ್ ಇವತ್ತಿನ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಇದೆ, ಹಾಗೆ ತುಂಬ ಒಳ್ಳೆ ಕಂಟೆಂಟ್ ಜೊತೆ ಇವತ್ತು ನಾನು ವಿಡಿಯೋ ಮಾಡ್ತಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡಿದೆ, ಕಂಪ್ಲೀಟ್ ವಿಡಿಯೋ ನೋಡಿ. ಸೊ ಇದರಿಂದ ನೀವು ಕೂಡ ಒಂದು ಚಾನಲ್ ಮಾಡಿಕೊಂಡು ಯೂಟ್ಯೂಬಿಂದ ದುಡ್ಡು ಮಾಡ್ಬೋದು. ಸೊ ಪ್ರಾಕ್ಟಿಕಲ್ಲಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ನಾನು ಮಾಹಿತಿ ಕೊಡ್ತಾಯಿದ್ದೀನಿ. ನೀವೇನಾದರೂ ಯೂಟ್ಯೂಬಿಂದ ದುಡ್ಡು ಮಾಡಬೇಕು ಅಂದರೆ ಒಂದು ಸ್ಟೋರಿ ಚಾನಲ್ ಕ್ರಿಯೇಟ್ ಮಾಡಿ, ಅದರ ಮೇಲೆ ಸ್ಟೋರಿ ಅಪ್ಲೋಡ್ ಮಾಡೋದು ಹೇಗೆ, ವಿಡಿಯೋ ಎಡಿಟ್ ಮಾಡೋದು ಹೇಗೆ, ಅದೆಲ್ಲವನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ತೋರಿಸಿಕೊಡ್ತಾಯಿದ್ದೀನಿ. ಸೊ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟ್ ವಿಡಿಯೋ ನೋಡಿ. ಇದು ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಟಿವ್ ವಿಡಿಯೋ ಆಗಿದೆ. ನಿಮಗೆಲ್ಲ ಇಲ್ಲಿ ಕಲಿಯೋಕ್ಕೆ ಸಿಗುತ್ತೆ ಸ್ನೇಹಿತರೆ. ನೀವು ಒಂದು ಒಳ್ಳೆ ಚಾನಲ್ ಕ್ರಿಯೇಟ್ ಮಾಡಿಕೊಂಡು, ಒಂದು ಸ್ಟೋರಿ ಚಾನಲ್ ಕ್ರಿಯೇಟ್ ಮಾಡಿಕೊಂಡು, ಅಥವಾ ಈ ನಾನು ಕೊಡೋ ಟ್ರಿಕ್ನಿಂದಾಗಿ ನೀವು ಬೇರೆ ನಿಮ್ಮ ಕಡೆಯಿಂದ ಏನಾದರೂ ಒಂದು ಸ್ವಲ್ಪ ಟ್ರಿಕ್ ಬಳಸಿ ಚಾನಲ್ ಮಾಡಿಕೊಂಡು ಯೂಟ್ಯೂಬ್ ಮೇಲೆ ದುಡ್ಡು ಮಾಡಲಿಕ್ಕೆ ಅವಕಾಶ ಇದೆ. ಸೊ ಬನ್ನಿ, ಅದು ಹೇಗೆ ಮಾಡೋದು ಅನ್ನೋದು ವಿಡಿಯೋದಲ್ಲಿ ಮುಂದೆ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ, ಆಲ್ ಸೆಲೆಕ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ನಾನಿಲ್ಲಿ ಸೈಡಲ್ಲಿ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ತೀನಿ ಸ್ನೇಹಿತರೆ ಫಸ್ಟ್. ಸೊ ಒಂದೊಂದು ಸ್ಟೆಪ್ನ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ, ಅದನ್ನು ನೀವು ಫಾಲೋ ಮಾಡ್ತಾ ಹೋಗಿ ಸ್ನೇಹಿತರೆ. ಸೊ ಇದರಿಂದ ನಿಮ್ಮ ಚಾನಲ್ ಮೇಲೆ ನೀವು ಒಂದೊಳ್ಳೆ ಕಂಟೆಂಟ್ ಹಾಕಿ ಅರ್ನಿಂಗ್ ಮಾಡ್ಕೋಬೋದು. ಸೊ ನಾನು ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡಿದ್ದೀನಿ. ಫಸ್ಟ್ ಇನ್ನೊಂದು ಹೇಳ್ತೀನಿ, ನಿಮ್ಮ ಹತ್ರ ಒಂದು ಚಾಟ್ GPT ಅನ್ನೋ ಅಪ್ಲಿಕೇಶನ್ ಇರಬೇಕು. ಸೊ ಅದೊಂದು ಇನ್ಸ್ಟಾಲ್ ಮಾಡಿಕೊಡಿ. ಚಾಟ್ GPT ಇನ್ಸ್ಟಾಲ್ ಮಾಡಿಕೊಂಡು ಲಾಗಿನ್ ಮಾಡಿಕೊಡಿ. ಸೊ ಫಸ್ಟ್ ನಾನು ಏನು ಮಾಡ್ತೀನಿ, ಯಾವುದೋ ಒಂದು ಸ್ಟೋರಿಗಾಗಿ ಒಂದು ಸ್ಟೋರಿ ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಚಾಟ್ GPT ಓಪನ್ ಮಾಡ್ತೀನಿ. ಸ್ನೇಹಿತರೆ ಬೇಜಾರು ಮಾಡ್ಕೊಬಿಡಿ, ಕಂಪ್ಲೀಟ್ ವಿಡಿಯೋ ನೋಡಿ, ನಿಮಗೊಂದು ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಇಲ್ಲಿ ನಾನು ಚಾಟ್ GPT ಓಪನ್ ಮಾಡಿದೆ. ಚಾಟ್ GPTಯಲ್ಲಿ ನೀವು ಕನ್ನಡದಲ್ಲಿ ಟೈಪ್ ಮಾಡ್ಬೋದು, ಯಾವುದೇ ಇಶ್ಯೂ ಇಲ್ಲ. ಸೊ ನಾನು ಇಲ್ಲಿ ಏನು ಮಾಡ್ತೀನಿ, ನೇಚರ್ ಬಗ್ಗೆ ನೇಚರ್ ಬಗ್ಗೆ ಒಂದು ಒಳ್ಳೆಯ ಸ್ಟೋರಿ ರೆಡಿ ಮಾಡಿ ಕೊಡಿ ಅಂತ ಹೇಳ್ತೀನಿ. ಇದಕ್ಕೆ ಚಾಟ್ GPTಗೆ ಕೊಡಿ ಅಂತ ಹೇಳ್ತೀನಿ. ಸಿಂಪಲ್ ಶಾರ್ಟಲ್ಲಿರಲಿ. ಶಾರ್ಟ್ ಆ್ಯಂಡ್ ಸಿಂಪಲ್ ಆಗಿರಲಿ. ಅಂತ ನಾನು ಚಾಟ್ GPTಯಲ್ಲಿ ಒಂದು ಸ್ವಲ್ಪ ಕಮೆಂಟ್ ಬರೆದಿದ್ದೀನಿ. ನೇಚರ್ ಬಗ್ಗೆ ಒಂದು ಒಳ್ಳೆ ಸ್ಟೋರಿ ರೆಡಿ ಮಾಡಿ ಕೊಡಿ, ಶಾರ್ಟ್ ಆ್ಯಂಡ್ ಸಿಂಪಲ್ ಆಗಿರಲಿ ಅಂತ ಹೇಳಿ ಬರೆದಿದ್ದೀನಿ. ಈಗ ನಾನು ಸೆಂಡ್ ಮಾಡ್ತೀನಿ. ಸೊ ಸ್ಟೆಪ್ಸನ್ನು ಕರೆಕ್ಟಾಗಿ ನೋಡಿ ಸ್ನೇಹಿತರೆ. ಕಂಪ್ಲೀಟ್ ನಿಮ್ಗೊಂದು ವಿಡಿಯೋ ಮಾಡಿ ನಾನು ಇಲ್ಲಿ ಕೊಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಕಂಪ್ಲೀಟ್ ಒಂದು ಸ್ಟೋರಿ ಬರೆದು ರೆಡಿ ಮಾಡಿ ಕೊಡ್ತು. ಏನಿದೆ ಅಂದರೆ ಸೌಂದರ್ಯವಂತವಾದ ಪ್ರಕೃತಿ, ಮಂಜು ಬೆಳಗ್ಗೆ ಹಸು ಕಿದ್ದಲೆ ಮೇಲೆ ಕುಡಿಯುತ್ತಿತ್ತು. ಸೊ ಏನೋ ಒಂದಿದೆ, ಹೌದಾ? ನಾನೇನು ಮಾಡ್ತೀನಿ, ಇದನ್ನು ಕಾಪಿ ಮಾಡ್ತೀನಿ. ಕಾಪಿ ಮಾಡೋದಕ್ಕೆ ಇದರ ಮೇಲೆ ಟಚ್ ಮಾಡಿ ಹೋಲ್ಡ್ ಮಾಡಬೇಕು. ಟಚ್ ಮಾಡಿ ಹೋಲ್ಡ್ ಮಾಡಿದ ಮೇಲೆ ಕೆಲವೊಂದಿಷ್ಟು ಆಪ್ಷನ್ ಬಂದಾಗ ಇಲ್ಲಿ ಸೆಲೆಕ್ಟ್ ಟೆಕ್ಸ್ಟ್ ಅಂತ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಬೇರೆ ಪೇಜ್ ಓಪನ್ ಆಗುತ್ತೆ. ಈಗ ನೀವೇನು ಮಾಡಬೇಕು, ಕಂಪ್ಲೀಟಾಗಿ ಇದನ್ನು ಸೆಲೆಕ್ಟ್ ಮಾಡಿ, ಪೂರ್ತಿ ಸೆಲೆಕ್ಟ್ ಮಾಡಿಕೊಂಡು ಕಾಪಿ ಮಾಡ್ಕೊಳ್ಳಿ ಸ್ನೇಹಿತರೆ. ಕಾಪಿ ಆಯಿತಾ? ಈಗ ಇದನ್ನು ಮಿನಿಮೈಸ್ ಮಾಡಿ. ಈಗೇನು ಮಾಡಿ, ಕ್ರೋಮ್ ಬ್ರೌಸರ್ ಓಪನ್ ಮಾಡಬೇಕು. ಓಪನ್ ಮಾಡಿದ ಮೇಲೆ ಇಲ್ಲಿ ಸರ್ಚಲ್ಲಿ ನಾವೇನು ಮಾಡೋಣ, ಟೆಕ್ಸ್ಟ್ ಟು ಸ್ಪೀಚ್ ಅಂತ ಇದೆ. ಸೊ ಟೆಕ್ಸ್ಟ್ ಟು ಸ್ಪೀಚ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಸ್ವಲ್ಪ ನಾವು ಟೆಕ್ಸ್ಟ್ ಟು ಸ್ಪೀಚಲ್ಲಿ ಗೂಗಲ್ ಅಂತ ಹಾಕೋಣ. ಸೊ ಗೂಗಲ್ ಹಾಕಿ ನಾನು ಈ ರೀತಿ ಸರ್ಚ್ ಮಾಡ್ತೀನಿ. ಒಂದು ಸ್ವಲ್ಪ ಸರ್ಚ್ ಮಾಡೋದರಲ್ಲಿ, ಯಾಕೆಂದರೆ ಈ ರೀತಿ ನಾವು ಮಾಡಿದರೆ ಗೊತ್ತಾಗುತ್ತೆ ಅಂತ ಹೇಳಿ ಇದೆಲ್ಲ ಹೇಳ್ತಿದ್ದೀನಿ. ಸೊ ನೀವೇನು ಮಾಡಿ, ಟೆಕ್ಸ್ಟ್ ಟು ಸ್ಪೀಚ್ ಗೂಗಲ್ ಅಂತ ಹಾಕಿ. ಅದಾದಮೇಲೆ ಇಲ್ಲಿ ನೋಡಿ, ಗೂಗಲ್ AI ಸ್ಟುಡಿಯೋ ಅಂತ ಇದೆ.
ಇಲ್ಲಾಂದರೆ ಏನು ಮಾಡಿ, ನೀವು ಜನ್ರೇಟ್ ಸ್ಪೀಚ್ ಅಂತ ಬರೆದ್ಬಿಡಿ. ಡೈರೆಕ್ಟಾಗಿ ಜನ್ರೇಟ್ ಸ್ಪೀಚ್ ಗೂಗಲ್ ಅಂತ ಬರೆದ್ಬಿಡಿ. ಸೊ ಇದು ಬಂದುಬಿಡುತ್ತೆ. ಇಲ್ಲಿ ನೋಡಿ ಗೂಗಲ್ AI ಸ್ಟುಡಿಯೋ ಅಂತ ಬಂತು. ಸೊ ಇದ್ರ ಮೇಲೆ ಜನ್ರೇಟ್ ಸ್ಪೀಚ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಾನು ಲಾಸ್ಟ್ ಟೈಮ್ ಆದರೂ ಈ ವಿಡಿಯೋ ಇದ್ರ ಬಗ್ಗೆ ಡೀಟೇಲಾಗಿ ಹೇಳಿದ್ದೆ. ಆ ವಿಡಿಯೋ ನೋಡಿಲ್ಲ ಅಂದರೆ ವಿಡಿಯೋ ನೋಡ್ಬೋದು. ಈಗ ನಾನೇನು ಮಾಡ್ತೀನಿ, ಇಲ್ಲಿ ಸೈಡಲ್ಲಿ ನೋಡಿ, ಇಲ್ಲಿ ಒಂದು ಸ್ವಲ್ಪ ಸೈಡಲ್ಲಿ ಮೋಡ್ ಅಂತ ಇದೆ. ಮೋಡಲ್ಲಿ ಸಿಂಗಲ್ ಸ್ಪೀಕರ್ ಆಡಿಯೋ ಅಂತ ಇರುತ್ತೆ, ಮಲ್ಟಿ ಸ್ಪೀಕರ್ ಆಡಿಯೋ ಅಂತ ಇರುತ್ತೆ. ಮಲ್ಟಿ ಸ್ಪೀಕರ್ ಬೇಕು ಅಂದರೆ ಎರಡೆರಡು ವಯಸ್ಸು ನೀವು ಮಾತಾಡೋ ರೀತಿ, ಒಬ್ಬರು ಹೆಣ್ಣು ಒಬ್ಬರು ಗಂಡು ಈ ರೀತಿ ಕಮ್ಯುನಿಕೇಟ್ ಮಾಡ್ತಿರ್ತಾರೆ. ಏನೋ ಅವರೊಂದು ಹೇಳ್ತಾರೆ ಇವರೊಂದು ಹೇಳ್ತಾರೆ, ಈ ರೀತಿ ಒಂದು ಸ್ಟೋರಿ ಮಾಡ್ಕೋಬೋದು. ನಾನು ಸಿಂಗಲ್ ವಾಯ್ಸ್ ಮಾಡ್ತೀನಿ. ಸಿಂಗಲ್ ಸ್ಪೀಕರ್ ಆಡಿಯೋ ಮೇಲೆ ಕ್ಲಿಕ್ ಮಾಡ್ತೀನಿ. ಫಸ್ಟ್ ಮಲ್ಟಿ ಸ್ಪೀಕರ್ ಆಡಿಯೋ ಸೆಲೆಕ್ಟ್ ಆಗಿರುತ್ತೆ. ನೀವೇನು ಮಾಡಿ, ಸಿಂಗಲ್ ಸ್ಪೀಕರ್ ಆಡಿಯೋ ಸೆಲೆಕ್ಟ್ ಮಾಡಿ. ಅದಾದಮೇಲೆ ಒಂದು ಸ್ವಲ್ಪ ಸೈಡಿಗೆ ಸರಿಸಿದ್ರೆ ಇಲ್ಲಿ ನೋಡಿ, ಇಲ್ಲಿ ಮೇಲ್ಗಡೆ ಟೆಕ್ಸ್ಟ್ ಅಂತ ಇದೆ. ಟೆಕ್ಸ್ಟ್ ಕೆಳಗಡೆ ಒಂದು ಸ್ವಲ್ಪ ಟಚ್ ಮಾಡಿಕೊಂಡು ನಾವೇನು ಕಾಪಿ ಮಾಡಿದ್ದೀವಿ ಅದನ್ನು ಪೇಸ್ಟ್ ಮಾಡೋಣ. ಪೇಸ್ಟ್ ಮಾಡಿದ ಮೇಲೆ ಇಲ್ಲಿ ಎಲ್ಲ ಬಂದುಬಿಡುತ್ತೆ. ಓಕೆ, ಸೊ ಬೇಕು ಅಂದರೆ ಇಲ್ಲಿ ಸೈಡಲ್ಲಿ ನೋಡಿ ವಾಯ್ಸ್ ಅಂತ ಇದೆ. ವಾಯ್ಸಲ್ಲಿ ಇಲ್ಲಿ ಸುಮಾರು ವಾಯ್ಸಸ್ ಇದೆ. ಇದರಲ್ಲಿ ನಿಮ್ಗೆ ಯಾವುದು ಇಷ್ಟನೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ನೀವು ಕೇಳಿಕೊಂಡು ಬೇಕು ಅಂದರೆ ಒಂದೊಂದು ಸರಿ ಮಾಡ್ಕೋಬೋದು. ಒಂದು ಸರಿ ವಾಯ್ಸ್ ಜನ್ರೇಟ್ ಮಾಡಿ, ಅದಾದಮೇಲೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಸೆಟ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಇದನ್ನು ಸೆಟ್ ಮಾಡಿದೆ. ಸೊ ಏನೇನೋ ಹೆಸರಿರುತ್ತೆ ಅದಕ್ಕೆ ಹೇಳಲಿಕ್ಕಾಗಲ್ಲ. ಸೊ ಹಂಗಾಗಿ ನಾನು ಅದು ಹಾಗೆ ಬಿಟ್ಟೆ. ಇನ್ನು ಕೆಳಗಡೆ ಬನ್ನಿ. ಕೆಳಗಡೆ ಬಂದರೆ ಒಂದು ಸ್ವಲ್ಪ ದೊಡ್ಡದು ಮಾಡಿ ತೋರಿಸ್ತೀನಿ ನಿಮಗೆ. ಕೆಳಗಡೆ ರನ್ ಆ್ಯಂಡ್ ಕಂಟ್ರೋಲ್ ಅಂತ ಇದೆ ಇಲ್ಲಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ರನ್ ಆ್ಯಂಡ್ ಕಂಟ್ರೋಲ್ ಮಾಡಿ ಕ್ಲಿಕ್ ಮಾಡಿ ಒಂದು ಸ್ವಲ್ಪ ಹೊತ್ತು ನಾವು ವೇಟ್ ಮಾಡಬೇಕು. ವಾಯ್ಸ್ ಜನ್ರೇಟ್ ಆಗಿ ಬರುತ್ತೆ. ಸೊ ಫಸ್ಟ್ ನಾವು ವಾಯ್ಸ್ ಜನ್ರೇಟ್ ಮಾಡೋಣ. ಸ್ವಲ್ಪ ಹೊತ್ತು ನಾನು ವೇಟ್ ಮಾಡ್ತೀನಿ. ಇದಕ್ಕೊಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಸ್ನೇಹಿತರೆ, ಪೇಷನ್ಸ್ ಇರಲಿ, ತಾಳ್ಮೆ ಇಟ್ಟು ವೀಡಿಯೋ ಪೂರ್ತಿ ನೋಡಿ. ಒಂದು 20-30 ನಿಮಿಷ ವೀಡಿಯೋ ಆಗ್ಬೋದು. ಇದು ಮೇ ಬಿ ಅಷ್ಟಾಗುತ್ತೆ. ಯಾಕಂದರೆ ಅದು ಕಂಪ್ಲೀಟಾಗಿ ನಾನು ತೋರಿಸ್ಕೊಡ್ಬೇಕು ಅಂದರೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಟ್ ನಿಮಗೆ ಇಲ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ ಸ್ನೇಹಿತರೆ. ಸೊ ದಯವಿಟ್ಟು ಪೇಷನ್ಸ್ ಇಟ್ಟು ತಾಳ್ಮೆ ಇಟ್ಟು ಈ ವಿಡಿಯೋ ನೋಡಿ. ಕಂಪ್ಲೀಟಾಗಿ ನಾನು ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ. ಇದು ನೀವು ತಿಳ್ಕೊಂಡ್ರೆ ಖಂಡಿತ ನೀವು ಯೂಟ್ಯೂಬಿಂದ ಒಂದು ಒಳ್ಳೆ ದುಡ್ಡು ಮಾಡ್ಬೋದು ಸ್ನೇಹಿತರೆ. ಸೊ ನೋಡಿ, ಈಗ ರೆಡಿಯಾಗಿದೆ. ಸೂರ್ಯ ತನ್ನ ಕಿರಣಗಳನ್ನು ಹೂಗಳಿಗೆ ಕಳಿಸುವಾಗ ಹಣ್ಣಿನ ಮರಗಳು ಸ್ಥೂಲವಾಗಿ ಹಾಡಿನಿಂದ. ಸೊ ಇಲ್ಲಿ ವಾಯ್ಸ್ ಜನ್ರೇಟ್ ಆಗಿ ಬಂತು. ನಾನೇನು ಮಾಡ್ತೀನಿ, ಇದನ್ನು ಮೊದಲು ಸೇವ್ ಮಾಡ್ತೀನಿ. ಇಲ್ಲಿ 3 ಡಾಟ್ ಇದೆ. ಈ ಪ್ಲೇ ಮಾಡಿದರೆ ವಾಯ್ಸ್ ಏನು ಬರ್ತಿದೆ ನೋಡಿ, ಬದಲು ತಂದವು. ಸೊ ಇಲ್ಲಿ ನಾನೇನು ಮಾಡ್ತೀನಿ, ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಡೌನ್ಲೋಡ್ ಅಂತ ಇದೆ, ಈ ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡ್ತೀನಿ. ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಒಂದು ಸ್ವಲ್ಪ ಏನೋ ಪಾಪಪ್ ಓಪನ್ ಆಗ್ಬೋದು. ಡೌನ್ಲೋಡ್ ಆಗೇನಂತ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಸೊ ಡೌನ್ಲೋಡ್ ಆಗುತ್ತೆ. ಸೊ ಡೌನ್ಲೋಡ್ ನನ್ನ ಇದರಲ್ಲಿ ಆಯಿತು, ಮೊಬೈಲಲ್ಲಿ. ಇನ್ನು ನೆಕ್ಸ್ಟ್ ನಮ್ಮದು ಏನು ಕೆಲಸ ಅಂದರೆ, ಒಂದು ಕ್ರೋಮ್ ಬ್ರೌಸರ್ ಓಪನ್ ಮಾಡಿ. ಮತ್ತೊಮ್ಮೆ ಕ್ರೋಮ್ ಬ್ರೌಸರ್ ಓಪನ್ ಮಾಡಿ. ಮತ್ತೊಂದು ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ಬೇರೆ ಪೇಜ್ ಓಪನ್ ಮಾಡಿ. ಇಲ್ಲಿ ನೇಚರ್ ಇಮೇಜ್ ಅಂತ ಹಾಕೋಣ. ಇಲ್ಲಿ ಸರ್ಚಲ್ಲಿ ನೇಚರ್ ಅಂತ NATURE ನೇಚರ್ ಅಂತ ಹಾಕ್ತೀನಿ. ನೇಚರ್ ಅಂತ ಹಾಕಿ ಸರ್ಚ್ ಮಾಡ್ತೀನಿ. ಸರ್ಚ್ ಮಾಡಿಬಿಟ್ಟು ಇಲ್ಲಿ ಮೇಲ್ಗಡೆ ನೋಡಿ ಇಮೇಜಸ್ ಅಂತ ಇರುತ್ತೆ. ಇಮೇಜಸ್ ಆಲ್ ಅಂತ ಸೆಲೆಕ್ಟ್ ಆಗಿದೆ. ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಇಮೇಜಸ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಎಲ್ಲ ಇಮೇಜಸ್ ಎಲ್ಲ ಬರುತ್ತೆ. ಸೊ ಇದರಲ್ಲಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ, ಯಾವುದು ಇಷ್ಟ ಆಗುತ್ತೋ ಆ ಇಮೇಜನ್ನು ಇಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಒಂದು ಯಾವುದೋ ಒಂದು ಇಲ್ಲಿದೆ, ಇದನ್ನು ನಾನು ಡೌನ್ಲೋಡ್ ಮಾಡ್ಕೊಳ್ತೀನಿ. ಇಲ್ಲಿ ಇಮೇಜ್ ಇದೆ, ಇದನ್ನು ನಾನು ಡೌನ್ಲೋಡ್ ಮಾಡ್ಕೊಳ್ತೀನಿ. ಸೊ ತುಂಬ ಇಂಪಾರ್ಟೆಂಟ್ ವಿಡಿಯೋ ಇದೆ ಸ್ನೇಹಿತರೆ, ನೋಡಿ. ನಾನು ಡೌನ್ಲೋಡ್ ಮಾಡಿಕೊಂಡೆ, ಡೌನ್ಲೋಡ್ ಆಯಿತು. ಈಗ ನಾನೇನು ಮಾಡ್ತೀನಿ, ಇಲ್ಲಿ ಬೇರೆ ಪೇಜ್, ಇನ್ನೊಂದು ಪೇಜ್ ಓಪನ್ ಮಾಡ್ತೀನಿ. ಓಕೆ, ಇನ್ನೊಂದು ಪೇಜ್ ಓಪನ್ ಮಾಡಿ ಇಲ್ಲಿ ಸರ್ಚಲ್ಲಿ ನಾನೇನು ಮಾಡ್ತೀನಿ, ಇಮೇಜ್ ಟು ವಿಡಿಯೋ AI ಗೂಗಲ್ ಅಂತ ಟೈಪ್ ಮಾಡ್ತೀನಿ. ಇಲ್ಲಿ ಆಲ್ರೆಡಿ ನಾನು ಟೈಪ್ ಮಾಡಿದ್ದೀನಿ. ಇಲ್ಲಿ ಇನ್ನೊಮ್ಮೆ ನಿಂಗೆ ತೋರಿಸ್ತೀನಿ. ಇಮೇಜ್ ಟು ವಿಡಿಯೋ AI ಗೂಗಲ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ಮೇಲೆ ಫಸ್ಟಲ್ಲಿ ಒಂದು ಲಿಂಕ್ ಬರುತ್ತೆ. ಫಸ್ಟಲ್ಲಿ ಬರಲಿಲ್ಲ ಅಂದರೆ ಕೆಳಗಡೆ ಆದರೂ ಎಲ್ಲಿ ಬಂದಿರುತ್ತೆ. ಯಾವ ರೀತಿ ಇರುತ್ತೆ ಅಂದರೆ ಗೂಗಲ್ AI ಸ್ಟುಡಿಯೋ, ಸೇಮ್ ಟು ಸೇಮ್ ಅದೇ ರೀತಿ ಬರುತ್ತೆ. ಇಲ್ಲಿ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಸೈನ್ ಇನ್ ಅದು ಇದು ಏನು ಮಾಡಬೇಕಾಗಿಲ್ಲ, ಜಸ್ಟ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಅಕ್ಸೆಪ್ಟ್ ರೇಷಿಯೋ ಇದೆ ನೋಡಿ ಸೈಡಲ್ಲಿ. ಇಲ್ಲಿ ಅಕ್ಸೆಪ್ಟ್ ಸೈಡಲ್ಲಿ ನೋಡಿ, ಇಲ್ಲಿ ಅಕ್ಸೆಪ್ಟ್ ರೇಷಿಯೋ ಇದೆ 16:9 ಇದೆ.
9:16 ಇದೆ. ನಿಮಗೆ ಯಾವ ಫಾರ್ಮೆಟಲ್ಲಿ ವೀಡಿಯೋ ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು 16:9 ಸೆಲೆಕ್ಟ್ ಮಾಡಿರ್ತೀನಿ. ಸೊ ಈಗ ಏನು ಮಾಡ್ತೀನಿ, ನಾನು ಚಾಟ್ GPT ಹೋಗ್ತೀನಿ. ಚಾಟ್ GPT ಲಾಸ್ಟ್ ಟೈಮ್ ಏನು ಓಪನ್ ಮಾಡಿದ್ದೀವಿ, ನಾನು ಚಾಟ್ GPT ಹೋಗ್ತೀನಿ. ಹೋಗಿ ಇಲ್ಲೇನು ಮಾಡ್ತೀನಿ ಅಂದರೆ, ನನ್ನ ಹತ್ರ ಒಂದು ಫೋಟೋ ಇದೆ, ಟೈಪ್ ಮಾಡ್ತಾಯಿದ್ದೀನಿ. ಇದು ನೀವು ಕೂಡ ಇದೇ ರೀತಿ ಮಾಡ್ಬೋದು. ನನ್ನ ಹತ್ರ ಒಂದು ಫೋಟೋ ಇದೆ. ಆ ಫೋಟೋನ ಮೂಮೆಂಟ್ ಆಗೋ ರೀತಿ ನನ್ನ ಹತ್ರ ಒಂದು ನೇಚರ್ ಫೋಟೋ ಇದೆ ಅಂತ ಹಾಕ್ತೀನಿ. NATU, ಯಾಕಂದರೆ ನಾವು ನೇಚರ್ ಫೋಟೋ ತೊಗೊಂಡಿದ್ದೀವಿ. ನೇಚರ್ ಫೋಟೋ ಇದೆ, ಆ ಫೋಟೋ ಇದೆ. ಆ ಫೋಟೋ ಮೂಮೆಂಟ್ ಆಗೋ ರೀತಿ ಒಂದು ಪ್ರಾಂಪ್ಟ್ ಬರೆದು ಕೊಡಿ, ಪ್ರಾಂಪ್ಟ್ ರೆಡಿ ಮಾಡಿ ಕೊಡಿ ಅಂತ ನಾನು ಈ ರೀತಿ ಟೈಪ್ ಮಾಡ್ತೀನಿ. ಈಗ ನಾನಿಲ್ಲಿ ಸೆಂಡ್ ಮಾಡ್ತೀನಿ. ಸೊ ಈಗ ಇಲ್ಲಿ ರೆಡಿಯಾಗಿ ಬರುತ್ತೆ, ಪ್ರಾಂಪ್ಟ್ ರೆಡಿಯಾಗಿ ಬರುತ್ತೆ. ಇಲ್ಲಿ ಒಂದು ಗ್ರೀನ್ ರೈಟ್ ಮಾರ್ಕ್ ಇದೆ ನೋಡಿ, ಅಲ್ಲಿ ಡಬಲ್ ಕೋಡ್ ತೋರಿಸ್ತಿದೆ. ಓಕೆನಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೆಲೆಕ್ಟ್ ಟೆಕ್ಸ್ಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಈ ಪ್ರಾಂಪ್ಟ್ ಏನಿದೆ ಇದನ್ನು ನೀವು ಕಾಪಿ ಮಾಡಿಕೊಡಿ. ಓಕೆ, ಇದನ್ನು ನೀವು ಕಾಪಿ ಮಾಡಿಕೊಂಡೆ ಇಲ್ಲಿ ಕೆಲಸ ಮುಗೀತು. ಈಗ ಮತ್ತೆ ಕ್ರೋಮ್ ಬ್ರೌಸರಲ್ಲಿ ಬರೋಣ. ಸೊ ನಾವೇನು ಇಲ್ಲಿ ಇಮೇಜ್ ಟು AI ಏನು ಓಪನ್ ಮಾಡಿದ್ದೀವಿ, ಅಲ್ಲಿ ಕೆಳಗಡೆ ಇಲ್ಲಿ ಡಿಸ್ಕ್ರೈಬ್ ಯುವರ್ ವಿಡಿಯೋ ಅಂತ ಇದೆ. ಇಲ್ಲಿ ನಾನು ಇದನ್ನು ಕಾಪಿ ಮಾಡಿರೋದನ್ನು ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಿದ ಮೇಲೆ ಇಲ್ಲಿ ಸೈಡಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಪ್ಲಸ್ ಅಂತ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಅಪ್ಲೋಡ್ ಇಮೇಜ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ನಾವೇನು ಡೌನ್ಲೋಡ್ ಮಾಡ್ಕೊಂಡಿದ್ದೀವಿ ಇಮೇಜನ್ನು, ಅದನ್ನು ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಬಂದುಬಿಡುತ್ತೆ. ಸೊ ಬಂದಮೇಲೆ ಇಲ್ಲಿ ರನ್ ಕಂಟ್ರೋಲ್ ಅಂತ ಇದೆ ನೋಡಿ, ಇಲ್ಲಿ ಇಮೇಜ್ ಕಾಣ್ತಿದೆ, ಅದರ ಪಕ್ಕನೇ ರನ್ ಕಂಟ್ರೋಲ್ ಅಂತ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿ ಒಂದು ಸ್ವಲ್ಪ ಇಲ್ಲಿ ಮತ್ತೆ ನೀವು ವೇಟ್ ಮಾಡಬೇಕು. ಸ್ವಲ್ಪ ಹೊತ್ತು ಟೈಮ್ ತೊಗೊಳುತ್ತೆ, ಒಂದು ಸ್ವಲ್ಪ ವೇಟ್ ಮಾಡಿ. ಒಂದು ಸ್ವಲ್ಪ ಹೊತ್ತು ನಾನು ವೇಟ್ ಮಾಡ್ತೀನಿ. ಸೊ ತಾಳ್ಮೆ ಇರಲಿ ಸ್ನೇಹಿತರೆ. ಈಗ ನಾವು ಹಾಕಿರೋ ಇಮೇಜಸ್ ಇಲ್ಲಿ ಇಮೇಜ್ ಹೋಗಿ ಅದು ವೀಡಿಯೋದಲ್ಲಿ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿ ನಾವು ವೀಡಿಯೋಸ್ ಡೌನ್ಲೋಡು ಮಾಡೋದು ಬೇಕಾಗಿಲ್ಲ. ಸಿಂಪಲ್ಲಾಗಿ ಒಂದು ಇಮೇಜನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಆ ಇಮೇಜನ್ನು ಈ ರೀತಿ ಪ್ರಾಂಪ್ಟ್ ಕೊಟ್ಟು ನೀವು ಈ ರೀತಿ ಆಡಿಯೋನು ಜನ್ರೇಟ್ ಮಾಡ್ಕೋಬೋದು. ಆಮೇಲೆ ವಿಡಿಯೋ ಕೂಡ ಈ ರೀತಿ ಇಮೇಜ್ ಹಾಕಿ ಜನ್ರೇಟ್ ಮಾಡ್ಕೋಬೋದು. ಸೊ ಎಲ್ಲ ಕೂಡ ನಾವು ಚಾಟ್ GPT AI ಬಳಸಿ ಮಾಡ್ಬೋದು ಸ್ನೇಹಿತರೆ. ಸ್ವಲ್ಪ ಹೊತ್ತು ಟೈಮ್ ಹಿಡಿಯುತ್ತೆ, ಸ್ವಲ್ಪ ತಾಳ್ಮೆ ಇಟ್ಟು ನೋಡಿ. ಒಂದು ಒಳ್ಳೆ ಸ್ಟೋರಿ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಇದರಿಂದ ನಿಮಗೆ ತುಂಬ ಬೆನಿಫಿಟ್ ಆಗಲಿದೆ ಸ್ನೇಹಿತರೆ. ಸೊ ಈ ರೀತಿ ನೀವು ವೀಡಿಯೋಸ್ ಮಾಡಿ ನಿಮ್ಮ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ಖಂಡಿತ ನಿಮ್ಮ ಚಾನಲ್ ಮಾನಿಟೈಸ್ ಆಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ನೋಡಿ, 2 ವಿಡಿಯೋ ಇಲ್ಲಿ ರೆಡಿಯಾಗಿ ಬಂದಿದೆ. ನಾನು ಇಲ್ಲಿ ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ಈ ರೀತಿ ಬಂತು. ಸೊ 2 ವಿಡಿಯೋ ಬಂದಿದೆ. ನಿಮ್ಗೆ ಯಾವ್ದು ಬೇಕು ಅದನ್ನು ತೊಗೊಂಡು ನೀವು ಡೌನ್ಲೋಡ್ ಮಾಡ್ಕೋಬೋದು. ಹೆಣ್ಣು ಇದೆ, ಗಂಡು ಇದೆ. ಸೊ ಇಲ್ಲಿ ನೀವು ನೋಡಿ, ಇದನ್ನು ನಾನು ಮಾಡ್ತೀನಿ, ಡೌನ್ಲೋಡ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ, 2 ಕೂಡ ನಾನು ಡೌನ್ಲೋಡ್ ಮಾಡ್ತೀನಿ. 2 ಕೂಡ ನಾನು ಡೌನ್ಲೋಡ್ ಮಾಡಿಕೊಂಡೆ. ಈಗ ನನ್ನ ಕೆಲಸ ಇಲ್ಲಿ ಕಂಪ್ಲೀಟ್ ಆಯಿತು. ಈಗ ನಾನೇನು ಮಾಡ್ತೀನಿ, ಇದನ್ನು ಎಡಿಟ್ ಮಾಡೋಣ. ಈಗ VN ವಿಡಿಯೋ ಎಡಿಟರ್ ಅಪ್ಲಿಕೇಶನಲ್ಲಿ ನಾನು ಇದನ್ನು ಎಡಿಟ್ ಮಾಡ್ತೀನಿ. ಸೊ ಇಲ್ಲಿ VN ಓಪನ್ ಮಾಡಿದೆ. ನಿಮ್ಮ ಹತ್ರ ಅಪ್ಲಿಕೇಶನ್ ಇಲ್ಲ ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ನ್ಯೂ ಪ್ರಾಜೆಕ್ಟ್ ಕ್ಲಿಕ್ ಆದಮೇಲೆ ಜಸ್ಟ್ ನಾವು ಫಸ್ಟ್ ಏನು ಈ ವಿಡಿಯೋ ರೆಡಿ ಮಾಡಿದ್ದೀವಿ ಆ 2 ವಿಡಿಯೋನ ಇಲ್ಲೇ ಸೆಲೆಕ್ಟ್ ಮಾಡಿ. 1, 2 ನಾನು ಸೆಲೆಕ್ಟ್ ಮಾಡಿದೆ. ಇದು 8 ಸೆಕೆಂಡ್ದು ಮಾತ್ರ ಇರುತ್ತೆ. ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಬಂದುಬಿಡುತ್ತೆ. ಓಕೆ, ಇಲ್ಲಿ ಬಂತು. ಇದರ ಲೆಂತ್ ಒಂದು ಸ್ವಲ್ಪ ನಾವು ದೊಡ್ಡದು ಮಾಡೋಣ. 8 ಸೆಕೆಂಡ್ದಿದೆ ಅಂದರೆ ಇಲ್ಲಿ ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿ. ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ರೆಗ್ಯುಲರ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದು ಲೆಂತ್ ಒಂದು ಸ್ವಲ್ಪ ಜಾಸ್ತಿ ಆಗಲಿ ಸ್ನೇಹಿತರೆ. ಅಂದರೆ ಒಂದು ಸ್ವಲ್ಪ ಈ ಕಡೆ ನಾವು ಇದನ್ನು 6 ವರೆಗೂ ಅಡ್ಜಸ್ಟ್ ಮಾಡೋಣ. ಈ ಕಡೆ ಸರಿಸಬೇಕು. ಸೊ ಆಗ ಇದು ಸ್ಲೋ ಆಗುತ್ತೆ. ಓಕೆ ಮಾಡೋಣ.
ಸೊ ಈಗ ಇದು ಕೂಡ ಅಷ್ಟೇ ನಾನು ದೊಡ್ಡದು ಮಾಡ್ತೀನಿ. ಸೊ ನಿಮ್ಮ ವಿಡಿಯೋ ಎಷ್ಟೊತ್ತು ಬೇಕು ಅದ್ರ ಪ್ರಕಾರ ಇದನ್ನು ಲೆಂತ್ ಜಾಸ್ತಿ ಮಾಡಿಕೊಡಿ. ಸೊ ನಾನಿಲ್ಲಿ ಇದನ್ನು 6.6ವರೆಗೂ ಅಡ್ಜಸ್ಟ್ ಮಾಡ್ತೀನಿ, ಓಕೆ ಮಾಡ್ತೀನಿ. ಸೊ ಈಗ ನೋಡಿ ಇದು 3 ನಿಮಿಷದವರೆಗೂ ವಿಡಿಯೋ ಆಯಿತು. ಸೊ ಇಲ್ಲಿ ಲಾಸ್ಟಲ್ಲಿ ಒಂದು ಬ್ಲ್ಯಾಕ್ ಇದು ಬಂದಿರುತ್ತೆ, ಇನ್ಪುಟ್ ಟೈಟಲ್ ಅಂತ. ಇದನ್ನು ಡಿಲೀಟ್ ಮಾಡಿ ಸ್ನೇಹಿತರೆ. ಡಿಲೀಟ್ ಮಾಡಿದ ಮೇಲೆ ಇಷ್ಟೆಲ್ಲ ಬಂತು. ಈಗ ಇಲ್ಲಿ ವಾಯ್ಸ್ ಓವರ್ ಕೊಡಬೇಕು. ಸೊ ಅದಕ್ಕಾಗಿ ಮೇಲ್ಗಡೆ ಈಗ ಇಲ್ಲಿ ಮೇಲ್ಗಡೆ ಕಾಣ್ತಿರೋ ಮ್ಯೂಸಿಕ್ ಐಕನ್ ಮೇಲೆ ನಾವು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಮ್ಯೂಸಿಕ್ ಅಂತ ಇದೆ, ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡೋಣ. ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಆಪ್ಷನ್ಸ್ ಎಲ್ಲ ಬರುತ್ತೆ. ಇಲ್ಲಿ ಮೈ ಮ್ಯೂಸಿಕ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಮೈ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಮತ್ತೆ ಈ ರೀತಿ ಎಲ್ಲ ಆಪ್ಷನ್ಸ್ ಬರುತ್ತೆ. ಇಲ್ಲಿ ಫೈಲ್ ಆ್ಯಪ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡೋಣ. ಆಮೇಲೆ ಓಕೆ ಮಾಡೋಣ. ಓಕೆ ಮಾಡಿದ ಮೇಲೆ ಇಲ್ಲಿ ಮೇಲ್ಗಡೆ 3 ಲೈನ್ ತೋರಿಸ್ತಿದೆ, ಇದರ ಮೇಲೆ ಕ್ಲಿಕ್ ಮಾಡಿ. ನಂದು ಏನು ಮೊಬೈಲ್ ಇದೆ ಅದರದ್ದು ಇಲ್ಲಿ ತೋರಿಸ್ತಾ ಇರುತ್ತೆ, ಮೊಬೈಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆಮೇಲೆ ಇಲ್ಲಿ ಡೌನ್ಲೋಡ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಒಂದು ಸ್ವಲ್ಪ ಸ್ಕ್ರಾಲ್ ಮಾಡಿ ನಮ್ಮ ಫೋಲ್ಡರಲ್ಲಿ ಇಲ್ಲಿ ಆ ಆಡಿಯೋ ಇದೆ, ಅದನ್ನು ನಾನಿಲ್ಲಿ ಇಂಪೋರ್ಟ್ ಮಾಡ್ತೀನಿ. ಇಲ್ಲಿ ನ್ಯೂ 1 ಅಂತ ಇದೆ ನೋಡಿ, ಇಲ್ಲಿ ಯಾವುದಾದ್ರೂ ಒಂದು ಫೋಲ್ಡರ್ ನೀವು ಸೆಲೆಕ್ಟ್ ಮಾಡ್ಕೋಬೋದು, ಇಲ್ಲಾಂದರೆ ಬೇರೆ ಫೋಲ್ಡರ್ ನೀವು ಆ್ಯಡ್ ಮಾಡ್ಕೋಬೋದು. ನಾನು ನ್ಯೂ 1 ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ನ್ಯೂ 1 ಮೇಲೆ ಮತ್ತೊಮ್ಮೆ ಕ್ಲಿಕ್ ಮಾಡ್ತೀನಿ. ಸೊ ಅದು ಆಡಿಯೋ ಇಲ್ಲಿ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು, ನಾನು ಇಲ್ಲಿ ಪ್ಲೇ ಮಾಡಿ ತೋರಿಸ್ತೀನಿ. ಸೌಂದರ್ಯವಂತವಾದ ಪ್ರಕೃತಿ. ಸೊ ಇಲ್ಲಿ ಬಂದಿದೆ, ನಾನು ಯೂಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಯೂಸ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಬಂದುಬಿಡುತ್ತೆ. ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಓಕೆ ಮಾಡಿ. ಸೊ ಈಗ ಇಲ್ಲಿ ನೋಡಿ ಇಷ್ಟು ಬಂತು. ಇಲ್ಲಿ ನಾನು ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ. ಸೌಂದರ್ಯವಂತವಾದ ಪ್ರಕೃತಿ. ಮಂಜು ಬೆಳಿಗ್ಗೆ ಹಸುಕಿದ್ದಲೆ ಮೇಲೆ ಕುಡಿಯುತ್ತಿತ್ತು. ಸೂರ್ಯ ತನ್ನ ಕಿರಣಗಳನ್ನು ಹೂಗಳಿಗೆ ಕಳಿಸುವಾಗ ಹಣ್ಣಿನ ಮರಗಳು ತುಮುಲವಾಗಿ ಹಾಡಿನಿಂದ ಬದಲು ತಂದವು. ಕಾಗೆ ಒಂದು ಹಳೆಯ ಪುಟ್ಟ ಹಳ್ಳಿಗೆ ನಿವಾಸಿಯಿದ್ದ. ಅದರ ಗುಳಿತ ಹಕ್ಕಿಗಳು ಹಗಲು ಸೊ ಇಲ್ಲಿ ನೋಡ್ಬೋದು ನೀವು ತುಮುಲವಾಗಿ ಈ ರೀತಿ ಹಾಡಿನಿಂದ ಬದಲು ತಂದವು. ನಾವು ಇಮೇಜಿಂದ ಹಳೆಯ ಪುಟ್ಟ ಹಳ್ಳಿಗೆ ನಿವಾಸಿ ಇಮೇಜಿಂದ ನಾವೇನು ಮಾಡಿದ್ದೀವಿ, ವಿಡಿಯೋಗೆ ಕನ್ವರ್ಟ್ ಮಾಡಿದ್ದೀವಿ. ಚಾಟ್ GPT ಸ್ಟೋರಿ ಬರೆದ್ಬಿಟ್ಟು ಆಡಿಯೋ ಜನ್ರೇಟ್ ಮಾಡಿದ್ದೀವಿ. ಸೊ ಅದನ್ನೆಲ್ಲ ಸೇರಿಸ್ಬಿಟ್ಟು ಇಲ್ಲಿ ನಾವು ವಿಡಿಯೋ VN ವಿಡಿಯೋ ಎಡಿಟ್ರಲ್ಲಿ ಅದನ್ನು ತೊಗೊಂಡು ಬಂದುಬಿಟ್ಟು ಹಾಕಿದ್ದೀವಿ. ಸೊ ಇಲ್ಲಿ ನೋಡ್ಬೋದು ಈ ಆಡಿಯೋ ಲೆಂತ್ ಒಂದು ಸ್ವಲ್ಪ ಜಾಸ್ತಿ ಇದೆ. ಸೊ ಲೆಂತ್ ಜಾಸ್ತಿ ಇತ್ತು ಅಂದರೆ ಇದ್ರ ಮುಂದೆ ನೀವು ಬೇಕು ಅಂದರೆ ಇನ್ನೊಂದು ಏನಾದರೂ ಬೇರೆದು ಆ್ಯಡ್ ಮಾಡ್ಕೋಬೋದು. ನಾನಿನ್ನು ಇದನ್ನೇ ಇನ್ನೊಂದು ಸರಿ ಹಾಕ್ತೀನಿ. ಸೊ ಹಾಕಿ ಇದನ್ನು ಲೆಂತ್ ಜಾಸ್ತಿ ಮಾಡ್ಕೊಳ್ತೀನಿ. ಸ್ಪೀಡ್ ಅಲ್ಲಿ ಹೋಗಿ ರೆಗ್ಯುಲರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ಸ್ವಲ್ಪ ಈ ಲೆಂತನ್ನು ಜಾಸ್ತಿ ಮಾಡ್ತೀನಿ, ಓಕೆ ಮಾಡಿಬಿಡ್ತೀನಿ. ಸೊ ಈಗ ಈ ಆಡಿಯೋ ಲೆಂತ್ ಕೂಡ ನಾನು ದೊಡ್ಡದಾಗಿ ಮಾಡಿಬಿಡ್ತೀನಿ. ಸೊ ಇಲ್ಲಿವರೆಗೂ ಈ ಆಡಿಯೋ ನಡೆಯುತ್ತೆ. ಸೊ ನೋಡ್ಬೋದು, ನಾನು ಒಂದು ಸಲ ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ. ಸೌಂದರ್ಯವಂತವಾದ ಪ್ರಕೃತಿ. ಮಂಜು ಬೆಳಿಗ್ಗೆ ಹಸುಕಿದ್ದಲೆ ಮೇಲೆ ಕುಡಿಯುತ್ತಿತ್ತು. ಸೂರ್ಯ ತನ್ನ ಕಿರಣಗಳನ್ನು ಹೂಗಳಿಗೆ ಕಳಿಸುವಾಗ ಹಣ್ಣಿನ ಮರಗಳು ತುಮುಲವಾಗಿ ಹಾಡಿನಿಂದ ಬದಲು ತಂದವು. ಸ್ವಲ್ಪ ಪ್ಲೇ ಆಗೋದ್ರೆ ಇಲ್ಲೊಂದು ಸ್ವಲ್ಪ ಇಶ್ಯೂ ಬರ್ತಿದೆ, ಯಾಕಂದರೆ ನಾನು ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿದ್ದೀನಿ, ಹಾಗಾಗಿ ಇದೊಂದು ಸ್ವಲ್ಪ ಸ್ಟ್ರಕ್ ಆಗ್ತಿದೆ. ಸೊ ಈ ರೀತಿ ನೀವು ನಿಮ್ಮ ಸ್ಟೋರಿನ ಜನ್ರೇಟ್ ಮಾಡ್ಬೋದು ಸ್ನೇಹಿತರೆ. ಸೊ ಇದೆಲ್ಲ ಮಾಡಿದ ಮೇಲೆ ನೀವೇನು ಮಾಡಿ, ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೇಲ್ಗಡೆ 1080 ಪಿಕ್ಸೆಲ್ ರೆಸೊಲ್ಯೂಷನ್ 30 fps ಮ್ಯಾನ್ಯಲ್ ಮೇಲೆ ಇಲ್ಲಿ ಮ್ಯಾನ್ಯಲ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಟೋ ಸೆಲೆಕ್ಟ್ ಆಗಿರುತ್ತೆ. ಮ್ಯಾನ್ಯಲ್ ಮೇಲೆ ಕ್ಲಿಕ್ ಮಾಡಿಕೊಂಡು 1080 ಮೇಲೆ ಸೆಲೆಕ್ಟ್ ಮಾಡಿಕೊಂಡು 30 fps ಆಮೇಲೆ 13 ಅಂತ ಸೆಲೆಕ್ಟ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಮಾಡಿ. ಇನ್ನೂ ಬೇಕು ಅಂದರೆ ಕ್ವಾಲಿಟಿ ಇಂಪ್ರೂವ್ ಕೂಡ ಜಾಸ್ತಿ ಕೂಡ ಮಾಡ್ಕೋಬೋದು ನೀವು. ನಿಮ್ಮ ಹತ್ರ ಡೇಟಾ ಇದೆ ಅಂದರೆ ನಾನು 4Kಯಲ್ಲಿ ಇದನ್ನು ಎಕ್ಸ್ಪೋರ್ಟ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಸೊ ನೋಡ್ಬೋದು, ಟೋಟಲ್ 230 MB ಈ ವಿಡಿಯೋ ಆಗ್ತಿದೆ. ಸೊ ಇಲ್ಲಿ ನಾನು ಎಕ್ಸ್ಪೋರ್ಟ್ ಮಾಡ್ತೀನಿ. ಸ್ವಲ್ಪ ಹೊತ್ತು ಎಕ್ಸ್ಪೋರ್ಟ್ ಆಗಲಿಕ್ಕೆ ಟೈಮ್ ತೊಗೊಳುತ್ತೆ. ಎಕ್ಸ್ಪೋರ್ಟ್ ಆದಮೇಲೆ ಏನು ಬರುತ್ತೆ ಅದು ಕೂಡ ನಿಮ್ಗೆ ತೋರಿಸ್ತೀನಿ. ನಮ್ಮ ಗ್ಯಾಲರಿಯಲ್ಲಿ ಅದು ಹೇಗೆ ಬರುತ್ತೆ ಅನ್ನೋದು ಇಲ್ಲಿ ತೋರಿಸ್ಕೊಡ್ತೀನಿ. ಸೊ ತಾಳ್ಮೆ ಇಟ್ಟು ನೀವು ಸ್ವಲ್ಪ ಟೈಮ್ ಕೊಟ್ಟು ಕರೆಕ್ಟಾಗಿ ನಿಮ್ಮ ಪ್ರಕಾರ ನೋಡಿ, ಸ್ವಲ್ಪ ಹೇಳಿರ್ತೀವಿ, ಅದಕ್ಕೆ ನಿಮ್ಮ ಕಡೆಯಿಂದ ನೀವು ಎಷ್ಟು ಎಫರ್ಟ್ಸ್ ಹಾಕಿ ಕೆಲಸ ಮಾಡ್ತೀರಾ ಅಷ್ಟು ಒಳ್ಳೆ ಸ್ಟೋರಿ ಮಾಡಿ ಒಂದೊಳ್ಳೆ ವಿಡಿಯೋನ ನೀವು ಜನ್ರೇಟ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ಬೋದು. ಸೊ ಈ ರೀತಿ ಮಾಡೋದ್ರಿಂದ ಯೂಟ್ಯೂಬ್ ಮೇಲೆ ಹಾಕಿದರೆ ಖಂಡಿತ ಚಾನಲ್ ಮಾನಿಟೈಸ್ ಆಗ್ತಿದೆ ಸ್ನೇಹಿತರೆ. ನಾನು ವಿಡಿಯೋಸ್ ಕೂಡ ಹಾಕಿದ್ದೀನಿ, ಈ ರೀತಿ ಚಾನಲ್ ಮಾನಿಟೈಸ್ ಆಗ್ತಿವೆ ಅಂತ ಹೇಳಿ. ಸೊ ಹಾಗಾಗಿ ಈ ರೀತಿ ಒಂದು ಸ್ವಲ್ಪ ಟ್ರೈ ಮಾಡಿ. ಓಕೆ, ನಾನು ಈಗ ಇದು ರೆಡಿ ಆಯಿತು. ವಿಡಿಯೋ ಇಲ್ಲಿ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಆ ವಿಡಿಯೋನ
ಇಲ್ಲಿ 46 ನಿಮಿಷದ ವಿಡಿಯೋ ರೆಡಿ ಆಗಿದೆ, ಇಲ್ಲಿ ತೋರಿಸ್ತೀನಿ ನಿಮಗೆ. ಮಂಜು ಬೆಳಿಗ್ಗೆ ಹಸುಕಿತ್ತಲೆ ಮೇಲೆ ಕುಡಿಯುತ್ತಿತ್ತು. ಸೂರ್ಯ ತನ್ನ ಕಿರಣಗಳನ್ನು ಹೂಗಳಿಗೆ ಕಳಿಸುವಾಗ ಹಣ್ಣಿನ ಮರಗಳು ತುಮುಲವಾಗಿ ಹಾಡಿನಿಂದ ಬದಲು ತಂದವು. ಕಾಗೆ ಒಂದು ಹಳೆಯ ಪುಟ್ಟ ಹಳ್ಳಿಗೆ ನಿವಾಸಿಯಿದ್ದ. ಅದರ ಗುಳಿತ ಹಕ್ಕಿಗಳು ಹಗಲು ರಾತ್ರಿ ನಗುತ್ತಿದ್ದವು. ಒಂದು ದಿನ ಹಳ್ಳಿಗೆ ಕಾದಂಬರಿ ಬಿದ್ದಿತು. ಸಣ್ಣ ಮಗು ಮರವನ್ನು ನೆಡಲು ಬರುವವರು ಯಾರೂ ಇಲ್ಲ. ಸೊ ಈ ರೀತಿ ನೀವು ಸ್ಟೋರಿಗೆ ತಕ್ಕಂಗೆ ಇಮೇಜಸ್ ಎಲ್ಲ ಜನ್ರೇಟ್ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಒಂದು ಸ್ಟೋರಿ ಜನ್ರೇಟ್ ಮಾಡಿದರೆ ಖಂಡಿತ ಚಾನಲ್ ಮಾನಿಟರ್ಸ್ ಆಗುತ್ತೆ ಸ್ನೇಹಿತರೆ. ಸೊ ಕೊಟ್ಟಿರೋ ಮಾಹಿತಿ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ. ಹಾಗೆ ಯೂಟ್ಯೂಬ್ನ ಇಂಥವುದೇ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ, ಆಲ್ ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ಸೊ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಬರೀಬೇಡಿ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿ ಆಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.